ಮನೆಯೇ ಮಠವೆಂದು ತಿಳಿ ಬಂಧು ಬಳಗವೇ ಗುರುವು ಅನವನರತ ಪರಿಚರ್ಯೆಯವರೊರೆವ ಪಾಠ ನಿನಗುಳಿದ ಜಗವ ಮುಟ್ಟಿಪಸೇತು ಸಂಸಾರ ಮನಕೆ ಪುಟ ಸಂಸ್ಕಾರ ಮಂಕುತಿಮ್ಮ. ಮಂಕುತಿಮ್ಮನ ಈ ಕಗ್ಗದಲ್ಲಿ ಮನುಷ್ಯನ ಜೀವನದಲ್ಲಿ ಮನೆ, ಕುಟುಂಬ ಮತ್ತು ಗುರುವಿನ ಪಾತ್ರವನ್ನು ಅವರು ಎತ್ತಿ ತೋರಿಸಿದ್ದಾರೆ. ಅಷ್ಟೇ ಅಲ್ಲದೆ ಜೀವನದ ಸಂಸಾರದ ಸಾಗರವನ್ನು ದಾಟಲು ಈ ಮೂರು ಅಂಶಗಳು ಹೇಗೆ ಸೇತುವೆಯಾಗುತ್ತವೆ ಎಂಬುದನ್ನು ಸರಳವಾಗಿ ವಿವರಿಸಿದ್ದಾರೆ. ಮನೆ ಎಂಬುದು ಕೇವಲ ನಾವು ವಾಸಿಸುವ ಸ್ಥಳವಲ್ಲ, ಅದು ನಮ್ಮ ಬೇರುಗಳು ಆಳವಾಗಿ ನೆಲೆಸಿರುವ ಸ್ಥಳ. ಇಲ್ಲಿ ನಾವು ಜನಿಸುತ್ತೇವೆ, ಬೆಳೆಯುತ್ತೇವೆ ಮತ್ತು ನಮ್ಮ ಬಾಳಿನ ಹಲವು ಸುಖ ದುಃಖಗಳನ್ನು ಅನುಭವಿಸುತ್ತೇವೆ. ಮನೆಯಲ್ಲಿ ನಾವು ಮೊದಲ ಬಾರಿಗೆ ಸಮಾಜವನ್ನು ಅನುಭವಿಸುತ್ತೇವೆ. ಹಾಗಾಗಿ ಮನೆ ಎಂಬುದು ನಮ್ಮ ಮೊದಲ ಪಾಠಶಾಲೆಯಾಗಿದೆ. ಕುಟುಂಬ ಎಂಬುದು ನಮ್ಮನ್ನು ಪ್ರೀತಿಸುವ ಮತ್ತು ನಾವು ಪ್ರೀತಿಸುವವರ ಸಮೂಹ. ಅವರೊಂದಿಗೆ ನಾವು ಹಂಚಿಕೊಳ್ಳುವ ಬಂಧವು ಅನನ್ಯವಾದದ್ದು. ಕುಟುಂಬದಲ್ಲಿ ನಾವು ಪ್ರೀತಿ, ಕಾಳಜಿ ಮತ್ತು ಸಹಕಾರವನ್ನು ಕಲಿಯುತ್ತೇವೆ. ಅವರು ನಮಗೆ ಜೀವನದಲ್ಲಿ ಸರಿಯಾದ ಮಾರ್ಗವನ್ನು ತೋರಿಸುವ ಗುರುಗಳಂತೆ. ಗುರುವಿನ ಪಾತ್ರವನ್ನು ಮಂಕುತಿಮ್ಮನವರು ಅತ್ಯಂತ ಮಹತ್ವದ್ದಾಗಿ ಪರಿಗಣಿಸಿದ್ದಾರೆ. ಗುರುವು ನಮಗೆ ಜ್ಞಾನವನ್ನು ನೀಡುವುದಲ್ಲದೆ ನಮ್ಮಲ್ಲಿರುವ ಕೆಟ್ಟ ಗುಣಗಳನ್ನು ಸರಿಪಡಿಸಿ ಒಳ್ಳೆಯ ಮನುಷ್ಯರನ್ನಾಗಿ ಮಾಡುವ ಕೆಲಸವನ್ನು ಮಾಡುತ್ತಾರೆ. ಗುರುವಿನ ಆಜ್ಞೆಯನ್ನು ಪಾಲಿಸುವುದು ಮತ್ತು ಅವರ ಸೇವೆ ಮಾಡುವುದು ನಮ್ಮ ಕರ್ತವ್ಯವಾಗಿದೆ. ಮನೆ, ಕುಟುಂಬ ಮತ್ತು ಗುರುವಿನಿಂದ ನಾವು ಕಲಿಯುವ ಪಾಠಗಳು ನಮ್ಮ ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ನಮಗೆ ಮಾರ್ಗದರ್ಶನ ಮಾಡುತ್ತವೆ. ಈ ಮೂರು ಅಂಶಗಳು ನಮ್ಮನ್ನು ಸಂಸಾರದ ಸಾಗರವನ್ನು ದಾಟಲು ಸಹಾಯ ಮಾಡುವ ಸೇತುವೆಯಂತೆ ಕಾರ್ಯನಿರ್ವಹಿಸುತ್ತವೆ. ಈ ಮೂಲಕ ನಾವು ಸಂಸಾರದ ಬಂಧನಗಳಿಂದ ಮುಕ್ತರಾಗಿ ಆತ್ಮ ಸಾಕ್ಷಾತ್ಕಾರವನ್ನು ಸಾಧಿಸಬಹುದು. ಸಂಕ್ಷಿಪ್ತವಾಗಿ ಮಂಕುತಿಮ್ಮನವರು ಈ ಕಗ್ಗದ ಮೂಲಕ ನಮಗೆ ಮನೆ, ಕುಟುಂಬ ಮತ್ತು ಗುರುವಿನ ಮಹತ್ವವನ್ನು ತಿಳಿಸುತ್ತಾರೆ. ಈ ಮೂರು ಅಂಶಗಳು ನಮ್ಮ ಜೀವನದಲ್ಲಿ ಅತ್ಯಂತ ಮುಖ್ಯವಾದ ಪಾತ್ರವನ್ನು ವಹಿಸುತ್ತವೆ. ಅವರ ಮಾರ್ಗದರ್ಶನದಲ್ಲಿ ನಾವು ಸುಖಿ ಮತ್ತು ಸಂತೋಷದ ಜೀವನವನ್ನು ನಡೆಸಬಹುದು. ಈ ಕಗ್ಗದಿಂದ ನಾವು ಕಲಿಯಬಹುದಾದ ಪಾಠಗಳು: ಮನೆ ಮತ್ತು ಕುಟುಂಬದ ಬಗ್ಗೆ ಗೌರವವಿರಬೇಕು. ಗುರುವಿನ ಮಾರ್ಗದರ್ಶನವನ್ನು ಪಡೆಯುವುದು ಅತ್ಯಂತ ಮುಖ್ಯ. ಸಂಸಾರದ ಬಂಧನಗಳಿಂದ ಮುಕ್ತರಾಗಲು ಪ್ರಯತ್ನಿಸಬೇಕು. ಆತ್ಮ ಸಾಕ್ಷಾತ್ಕಾರವನ್ನು ಸಾಧಿಸುವುದು ಜೀವನದ ಅಂತಿಮ ಗುರಿ. ಒಟ್ಟಿನಲ್ಲಿ ಮಂಕುತಿಮ್ಮನ ಈ ಕಗ್ಗವು ಜೀವನದ ಸತ್ಯಗಳನ್ನು ಬಹಳ ಸರಳ ಮತ್ತು ಸುಂದರವಾಗಿ ವಿವರಿಸುತ್ತದೆ. ಇದು ಪ್ರತಿಯೊಬ್ಬ ವ್ಯಕ್ತಿಯ ಜೀವನಕ್ಕೆ ಮಾರ್ಗದರ್ಶಿಯಾಗಿದೆ.